ಮಲ್ಲಿಕಾರ್ಜುನ ಖರ್ಗೆ ಕಾಲೇಜಿನಲ್ಲಿ ಭಾರೀ ಪರೀಕ್ಷಾ ಅಕ್ರಮ. ಕರ್ನಾಟಕ ರಾಜ್ಯ ಕಾನೂನು ವಿವಿ ಪರೀಕ್ಷೆಯಲ್ಲಿ ಗೋಲ್ಮಾಲ್ ನಡೆದಿದ್ದು ಇಡೀ ಪರೀಕ್ಷಾ ವ್ಯವಸ್ಥೆಯನ್ನೇ ನಾಚಿಸುವಂತೆ ಮಾಡಿದೆ ಈ ಪ್ರಕರಣ. ಕಲಬುರಗಿ ಸಿದ್ಧಾರ್ಥ ಲಾ ಕಾಲೇಜಿನಲ್ಲಿ ಭಾರೀ ಪರೀಕ್ಷಾ ಅಕ್ರಮ ನಡೆದಿದ್ದು ಖರ್ಗೆ ಸ್ಥಾಪಿಸಿದ ಪೀಪಲ್ಸ್ ಎಜುಕೇಷನ್ ಟ್ರಸ್ಟ್ನ ಸಿದ್ಧಾರ್ಥ ಲಾ ಕಾಲೇಜು ಸದ್ಯ ಖರ್ಗೆ ಅಳಿಯ ರಾಧಾಕೃಷ್ಣ ಅಧ್ಯಕ್ಷರಾಗಿರುವ ಸೊಸೈಟಿ ಇದು. ಉತ್ತರ ಪತ್ರಿಕೆಗಳನ್ನೇ ಅದಲು ಬದಲು ಮಾಡಿ ಪಂಗನಾಮ. ವಿವಿ ಉತ್ತರ ಪತ್ರಿಕೆ ಕಿತ್ತು ಬೇರೆ ಕಡೆಗೆ ಬರೆಸಿದ್ದಾರೆ, ಪತ್ರಿಕೆ ಅಟ್ಯಾಚ್ ಮಾಡಿದ್ದಾರೆ. ಪರೀಕ್ಷೆಯಲ್ಲಿ ಬರೆದ ಉತ್ತರ ಪತ್ರಿಕೆಗಳ ಒಳಪೇಜ್ ನಾಪತ್ತೆ. ಆ ಜಾಗದಲ್ಲಿ ಬೇರೆಡೆ ಬರೆಸಿದ ಆನ್ಸರ್ ಶೀಟ್ಗಳನ್ನ ಅಟ್ಯಾಚ್ ಮಾಡಿಸಿದ್ದಾರೆ. ಒಂದಲ್ಲ ಎರಡಲ್ಲ 24 ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆ ಬದಲು ಮಾಡಿದ್ದಾರೆ. ಅಕ್ರಮ ಪತ್ತೆ ಹಚ್ಚಿದೆ ಹುಬ್ಬಳ್ಳಿಯ ಕರ್ನಾಟಕ ರಾಜ್ಯ ಕಾನೂನು ವಿವಿ. 2025ರ ಜುಲೈನಲ್ಲಿ ನಡೆದ ಪರೀಕ್ಷೆಗಳಲ್ಲಿ ಈ ಭಾರಿ ಗೋಲ್ಮಾಲ್ ಆಗಿದೆ. ಆನ್ಸರ್ ಶೀಟ್ನ ಮೊದಲ ಕಡೆಯ ಪೇಜ್ಗಳು ಮಾತ್ರ ಒರಿಜಿನಲ್. ಒಟ್ಟು 42 ಪೇಜ್ಗಳ ಪೈಕಿ ಒಳಗಡೆ ಇರುವ 38 ಪೇಜ್ಗಳೇ ಬೇರೆ. ಮೌಲ್ಯಮಾಪನಕ್ಕೂ ಮುನ್ನ ಬಾರ್ಕೋಡ್ ಪರಿಶೀಲಿಸಿದಾಗ ಈ ಅಕ್ರಮ ಬಯಲಾಗಿದೆ. ಅಲ್ಲದೆ ಸಿದ್ಧಾರ್ಥ ಲಾ ಕಾಲೇಜ್ಗೆ ಸಂಬಂಧಪಟ್ಟಂತೆ ನಮ್ಮ ಗಮನಕ್ಕೆ, ವಿಶ್ವವಿದ್ಯಾಲಯದ ಗಮನಕ್ಕೆ ಸುಮಾರು ಒಂದು 20ರಿಂದ 24 ಜನ ವಿದ್ಯಾರ್ಥಿಗಳದು ಆನ್ಸರ್ ಸ್ಕ್ರಿಪ್ಟನ್ನು ಇಲ್ಲಿ ನಾವು ಸ್ಕ್ಯಾನ್ ಮಾಡುವಾಗ, ಬಿಫೋರ್ ಗೋಯಿಂಗ್ ಫಾರ್ ವ್ಯಾಲ್ಯೂಯೇಷನ್ ಸ್ಕ್ಯಾನ್ ಮಾಡುವಾಗ ಅಲ್ಲಿ ನಮ್ಮ ವಿಶ್ವವಿದ್ಯಾಲಯದಿಂದ ಕೊಡ್ತಕ್ಕಂಥ ಆನ್ಸರ್ ಸ್ಕ್ರಿಪ್ಟ್ನಲ್ಲಿರ್ತಕ್ಕಂಥ ಒಳಗಡೆ ಪೇಪರ್ಗಳು ಬದಲಾಗಿದೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವೇನು ಕೊಟ್ಟಿರ್ತೀವಿ ಅದನ್ನು ರಿಮೂವ್ ಮಾಡಿ ಬೇರೆ ಕರ್ನಾಟಕ ಕಾನೂನು ವಿವಿ ಆದೇಶದಂತೆ ಕ್ರಮ ಕೈಗೊಂಡ ನೆಪ ಗುಮಾಸ್ತ ಬುರಾನುದ್ದೀನ್ ಅಮಾನತ್ತು ಮಾಡಿ ಕೈ ತೊಳೆದುಕೊಂಡಿದೆ ಕಾಲೇಜು. ಪ್ರಾಂಶುಪಾಲ ಡಾಕ್ಟರ್ ಚಂದ್ರಶೇಖರ್ ಪರೀಕ್ಷಾ ಮೇಲ್ವಿಚಾರಣೆಯಿಂದ ಬಿಡುಗಡೆ ಮಾಡಲಾಗಿದ್ದು, ಕಚೇರಿ ಸಹಾಯಕ ಹೀರಾಚಂದ ಗಾಯಕ್ವಾಡ್ ಬೇರೆ ಕಡೆಗೆ ವರ್ಗಾವಣೆ ಮಾಡಲಾಗಿದೆ. ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದ್ರೂ ಎಫ್ಐಆರ್ ದಾಖಲಿಸಿಲ್ಲ ಇಲ್ಲಿವರೆಗೆ. ಆಡಳಿತ ಮಂಡಳಿ ಕೇವಲ ಒಬ್ಬ ಗುಮಾಸ್ತನ ಅಮಾನತ್ತಿಗೆ ಪ್ರಕರಣ ಸೀಮಿತವಾಗಿ ಹೋಯಿತು. ಆನ್ಸರ್ ಶೀಟ್ ಪ್ಯಾಕ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಗುಮಾಸ್ತನ ಕೈಗೆ ಕೊಟ್ಟಿದ್ದೆ. ತೆಗೆದುಕೊಂಡು ಹೋದವನು ಹೀಗೆ ದುರುಪಯೋಗ ಮಾಡಿದ್ದಾರೆ, ನಾನೇನ್ ಮಾಡೋದಕ್ಕೆ ಸಾಧ್ಯ ಅಂತಾರೆ ಪ್ರಾಂಶುಪಾಲರು. ಒಂದೇ ಸಲ ಅಲ್ಲ ಸರ್, ಅದು ಒಂದೇ ದಿವಸದ ಸಹ ಅಲ್ಲ, ಹಂಗಿಲ್ಲ. ಅವ್ನು ಹೇಳ್ತಾ ಇರೋ ಪ್ರಕಾರ ನಾವು ಒಂದು 10 ದಿವಸ ಮಾಡಿದ್ದೇನೆ ಅಂತ ಹೇಳ್ತಾನೆ. ನಾವು ಒಂದೇ ದಿವಸ ಆಗಿತ್ತಂದರೆ ನಮಗೂ ಗೊತ್ತಾಗ್ತಿತ್ತು ಸರ್, ಅದು ಆನ್ಸರ್ ಇದನ್ನು ಒಂದೇ ದಿವಸ ಹೆಂಗಾಗ್ಲಿಕ್ಕೆ ಸಾಧ್ಯ ಸರ್? 27 ದಿನ ಮಾಡಿದ್ರು 24 ಸ್ಟೂಡೆಂಟ್ಸ್ ಬೇರೆ ಬೇರೆ ಅವರು ಮತ್ತೆ ಅವತ್ತು ಈಗ ಒಂದೇ ದಿನ, ಅದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ, ಒಂದೇ ದಿನದೇ ತಗೊಂಡ್ರೆ ಒಬ್ಬ ಸ್ಟೂಡೆಂಟ್ಸ್ ಒಂದು ಆನ್ಸರ್ ಶೀಟ್ ಎಷ್ಟು ಸೀಟ್ ಇರ್ತಾರೆ ಸರ್? ಅದು 40 ಪೇಜ್ ಇರ್ತದೆ. ಅದು 40 ಪೇಜನ್ನು ಆ ಇನ್ ಟೈಮ್ ಅಲ್ಲೇ ಬರೆದು ನಿಮ್ಗೆ ಅಟ್ಯಾಚ್ ಮಾಡಬೇಕು. ಇಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅದು ಬರ್ದಿದ್ದೆ ಅಲ್ಲಿ ಅವನೇ ಯಾರು ತಂದು ಕೊಟ್ಟು? 23 ವಿದ್ಯಾರ್ಥಿಗಳು ಏನಿದಾರಲ್ಲ ಅವರು 3 ವರ್ಷಗಳ ಕಾಲ ಡಿಬಾರ್ ಆದರು. ಅಂದರೆ MPC ಅಂತಂದು ಅವ್ರು ಪ್ರೂವ್ ಆಯಿತು, ಮಾಲ್ ಪ್ರಾಕ್ಟೀಸ್ ಮಾಡ್ಯಾರ ಅನ್ನೋದಲ್ಲಿ ಸಾಕ್ಷಿದಾರ ಪ್ರೂವ್ ಆಯಿತು, ಅದು ಮುಖಾಂತರ ಪ್ರೂವ್ ಆಯಿತು. ಅದ್ರ ಸಲುವಾಗಿ ಅವ್ರನ್ನ 3 ವರ್ಷಗಳ ಕಾಲ ಏನು ಮಾಡಿದ್ರು, ಯಾವುದೇ ರೀತಿಯ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳುವಂಗಿಲ್ಲ ಅಂತಂದು ಅವ್ರನ್ನ ಡಿಬಾರ್ ಮಾಡಿದರು. ಅಷ್ಟೇ ಅಲ್ಲದೆ ಇದು ಈ ಘಟನೆ ಆಗಿದ್ದು ಕಾಲೇಜಿನ ಆವರಣದ ಒಳಗಡೆ, ಕಾಲೇಜ್ ಬಿಟ್ಟು ಹೊರಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.